ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ABC ಐಡಿಯನ್ನು ಹೇಗೆ ನಾವು ರಚನೆ ಮಾಡಬೇಕು, ಅದನ್ನು UUCMS ಪೋರ್ಟಲ್ನಲ್ಲಿ ಯಾವ ಥರ ನಾವು ಲಿಂಕ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಆಲ್ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಈಗ ನಾನು ಈಗಾಗಲೇ ನಿಮಗೆ ತೋರಿಸಿದಂತೆ ABC ID ಮಾಡೋಕ್ಕೆ ಹೋದರೆ ಅಲ್ಲಿ Digilocker ಸಪೋರ್ಟ್ ಆಗ್ತಾಯಿಲ್ಲ. ಸೊ ಆ ಪ್ರಾಬ್ಲಮನ್ನು ಈ ವಿಡಿಯೋದಲ್ಲಿ ನಾವು ರಿಸಾಲ್ವ್ ಮಾಡೋಣ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಹಾಗೆ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ABC ID ಅಂತ ಟೈಪ್ ಮಾಡಿ ಇಲ್ಲಿ ನೀವು ಎಂಟರ್ ಕೊಟ್ಟಾಗ ಫಸ್ಟ್ ಆಪ್ಷನ್ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡಿಕೊಂಡ ತಕ್ಷಣ ಸ್ನೇಹಿತರೆ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಮೈ ಅಕೌಂಟ್ ಅಂತ. ಇಲ್ಲಿ ಒಂದು ಸಾರಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸ್ಟೂಡೆಂಟ್ ಆಪ್ಷನನ್ನು ಚೂಸ್ ಮಾಡಿಕೊಂಡ ತಕ್ಷಣ ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ ಇರ್ತವೆ: ಮೊಬೈಲು, ಯೂಸರ್ ನೇಮು ಆ್ಯಂಡ್ ಅದರ್ಸು. ಬಟ್ ನೀವು ಇಲ್ಲಿ ಚೂಸ್ ಮಾಡಬೇಕಾಗಿರೋ ಆಪ್ಷನು ಅದರ್ಸು. ಅದರಲ್ಲಿ ಸೆಲೆಕ್ಟ್ ID ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಟ್ ಅದಕ್ಕೂ ಮುನ್ನ ನೀವು ಮೊದಲಿಗೆ ಪಿನ್ನನ್ನು ರೀಸೆಟ್ ಮಾಡ್ಕೋಬೇಕು. ಅದಕ್ಕಾಗಿ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಆನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರು ಹಾಗೆ ಕೆಳಗಡೆ ಕಾಣ್ತಾ ಇರೋ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತನ್ನು ನಿಮ್ಮ ಆಧಾರಲ್ಲಿ ಯಾವ ಥರ ಮೆನ್ಷನ್ ಆಗಿದೆಯೋ ಅದೇ ಥರ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಕಂಟಿನ್ಯೂ ಅನ್ನೋ ಆಪ್ಷನನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ಅದನ್ನು ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಡ್ಯಾಶ್ಬೋರ್ಡಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಲಾಸ್ಟು 4 ಡಿಜಿಟ್ ನಂಬರನ್ನು ತೋರಿಸ್ತಾ ಇದೆ. ಹಾಗೆ OTP ರೀಸೆಂಡ್ ಮಾಡಲು ನಿಮಗೆ ಟೈಮನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನನ್ನು ನೀವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಸೆಟ್ ಪಿನ್ ಅಂತ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ಪಿನ್ನನ್ನು ನಿಮ್ಮ Digilocker ಅಕೌಂಟ್ಗೆ ಸೆಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಸೆಟ್ ಮಾಡ್ತಾ ಇರೋ ಪಿನ್ನು ಫ್ಯೂಚರ್ ರೆಫರೆನ್ಸ್ಗಾಗಿ ಯೂಸ್ ಆಗೋದ್ರಿಂದ ಈ ಪಿನ್ನನ್ನು ನೀವು ಮರಿಬಾರ್ದು ಸ್ನೇಹಿತರೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅಲ್ಲಿ ಪಿನ್ನನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನನ್ನು ಕೊಡಿ. ಅದಾದ ನಂತರ ಇಲ್ಲಿ ಮೇನ್ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ಅದರ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಮೊದಲಿನಂತೆ ಆಧಾರನ್ನು ಚೂಸ್ ಮಾಡಿ ಆಧಾರ್ ID ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗಾಗಲೇ ನೀವು ಪಿನ್ನನ್ನು ರೀಸೆಟ್ ಮಾಡಿದ್ದೀರ. ಆ ಪಿನ್ನನ್ನು ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ಮೊದಲಿಗೆ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಸೆಟ್ ಮಾಡಿರ್ತಕ್ಕಂಥ ಪಿನ್ನನ್ನು ಕೆಳಗಡೆ ಎಂಟರ್ ಮಾಡಿ, ಅದಾದ ಮೇಲೆ ಐ ಕನ್ಸೆಂಟ್ ಅನ್ನೋ ಆಪ್ಷನ್ ಕೆಳಗಡೆ ಕಾಣ್ತಾ ಇದೆ ಸ್ನೇಹಿತರೆ. ನಿಮಗೆ ಐ ಕನ್ಸೆಂಟ್ ಅನ್ನೋ ಆಪ್ಷನ್ ಮೇಲೆ ಟಿಕ್ ಮಾರ್ಕನ್ನು ಮಾಡೋದ್ರ ಮೂಲಕ ನೀವು ಸೈನ್ ಇನ್ ಅನ್ನೋ ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTPಯನ್ನು ಸೆಂಡ್ ಮಾಡಲಾಗುತ್ತೆ. ಆ OTPಯನ್ನು ತಾವು ಇಲ್ಲಿ ಎಂಟರ್ ಮಾಡಿ ನಂತರ ಸೈನ್ ಇನ್ ಅನ್ನೋ ಆಪ್ಷನನ್ನು ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಬಂದಿರೋ OTPಯನ್ನು ನೀವು ಎಂಟರ್ ಮಾಡಿ ಸೈನ್ ಇನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಒನ್ಸ್ ಅಗೇನ್ ನೀವು ರಿವೆರಿಫೈ ಮಾಡಬೇಕಾಗತ್ತೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ IDಯನ್ನು ವೆರಿಫೈ ಮಾಡಿದ ನಂತರ ಇಲ್ಲಿ Digilocker ಅಲೋ ಆಪ್ಷನನ್ನು ಕೇಳುತ್ತೆ. ಒಂದು ಸಾರಿ ನೀವು ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇದ್ದೀರಿ ಸ್ನೇಹಿತರೆ, ನಿಮ್ಮ ABC ಐಡಿಯನ್ನು ಕ್ರಿಯೇಟ್ ಮಾಡೋ ಫಸ್ಟ್ ಸ್ಟೆಪ್ಗೆ ಎಂಟರ್ ಆಗಿದ್ದೀರಾ ಸ್ನೇಹಿತರೆ. ಸೊ ಈಗ ಮೊದಲಿನಂತೆ ನಾವು ವಿಡಿಯೋದಲ್ಲಿ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ABC ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು
UUCMSನಲ್ಲಿ ನೀವು ಯಾವ ಥರ ಲಿಂಕ್ ಮಾಡೋದು ಅಂತ. ಸೊ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಯೂನಿವರ್ಸಿಟಿಯನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಅಡ್ಮಿಷನ್ ಮಾಡಿರ್ತಕ್ಕಂಥ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಐಡೆಂಟಿಟಿ ಟೈಪ್ ಅಂದರೆ ನೀವು ಯೂನಿವರ್ಸಿಟಿಯಿಂದ ನಿಮಗೆ ನೀಡಲಾದಂತಹ ರಿಜಿಸ್ಟರ್ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನನ್ನು ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ABC ID ಕ್ರಿಯೇಟ್ ಆಗುತ್ತೆ. ಆ ABC ID ನಂಬರನ್ನು ನೀವು ನೋಟ್ ಮಾಡಿಕೊಂಡು ಇಟ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮೊದಲಿಗೆ ನಿಮ್ಮ UUCMS ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ಲಾಗಿನನ್ನು ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ನಿಮ್ಮ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ IDಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು UUCMS ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ, ಕ್ಯಾಪ್ಚಾವನ್ನು ಕೂಡ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಿ ನಿಮ್ಮ UUCMS ಪೋರ್ಟಲ್ನ ಡ್ಯಾಶ್ಬೋರ್ಡ್ ಫ್ರಂಟ್ ಪೇಜಲ್ಲಿ ನೀವು ಇದ್ದೀರಾ ಸ್ನೇಹಿತರೆ. ಈಗ ಸ್ಟೂಡೆಂಟ್ ಆಪ್ಷನ್ನ ಸ್ಟೂಡೆಂಟ್ ಪ್ರೊಫೈಲ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ABC ID ಒಂದು ಟ್ಯಾಬನ್ನು ನೋಡ್ತೀರಾ. ಇಲ್ಲಿ ನಿಮ್ಮ ABC ID ಒಂದು ಆಪ್ಷನ್ನಲ್ಲಿ ನೀವು ಈಗಾಗಲೇ ಕ್ರಿಯೇಟ್ ಮಾಡಿರ್ತಕ್ಕಂಥ ABC ID ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನಂಬರನ್ನು ನಾವು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀವಿ. ನಿಮ್ಮ ABC IDಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಇನ್ನೊಂದು ಸಾರಿ ಅದು ಕನ್ಫರ್ಮೇಷನನ್ನು ಕೇಳುತ್ತೆ. ಸೊ ಅಲ್ಲಿ ಓಕೆ ಅಂತ ಆಪ್ಷನನ್ನು ನೀವು ಚೂಸ್ ಮಾಡಿದ ನಂತರ ನಿಮ್ಮ ABC IDಯನ್ನು ನೀವು UUCMS ಪೋರ್ಟಲ್ಗೆ ಸಕ್ಸಸ್ಫುಲ್ಲಾಗಿ ಲಿಂಕ್ ಮಾಡಿದ್ದೀರಾ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಎಲ್ಲ ಡೀಟೇಲ್ಸ್ಗಳನ್ನು ಒಂದು ಸಾರಿ ಇಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಲ್ರೆಡಿ ಇದೆಲ್ಲ ಡೀಟೇಲ್ಸ್ಗಳು ಕನ್ಫರ್ಮ್ ಆಗೇ ಇರುತ್ತೆ, ಯಾಕಂದರೆ ನಿಮ್ಮ ಡೀಟೇಲ್ಸು ಇರೋದನ್ನೇ ಇಲ್ಲಿ ಫೆಚ್ ಮಾಡಲಾಗಿರುತ್ತೆ. ಈಗ ನೀವು ನಿಮ್ಮ ABC IDಯನ್ನು UUCMS ಪೋರ್ಟಲ್ನಲ್ಲಿ ಲಿಂಕ್ ಮಾಡಿದ್ದೀರಾ ಸ್ನೇಹಿತರೆ. ಸೊ ಹೀಗೆ ನೀವು ನಿಮ್ಮ ಡಿಜಿಲಾಕರ್ನಲ್ಲಿ ಆಧಾರ್ ಕಾರ್ಡ್ ನಾಟ್ ವೆರಿಫೈಡ್ ಅಥವಾ ಆಧಾರ್ ಇಶ್ಯೂ ಬರ್ತಾ ಇರೋದನ್ನು ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಹೀಗೆ ನೀವು ನಿಮ್ಮ UUCMSನಲ್ಲಿ ನಿಮ್ಮ ABC IDಯನ್ನು ಲಿಂಕ್ ಮಾಡ್ಬೋದು ಸ್ನೇಹಿತರೆ. ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಇದೇ ಸಮಸ್ಯೆಯನ್ನು ಅವರು ಕೂಡ ಎದುರಿಸ್ತಾ ಇದ್ದರೆ ಈ ವಿಡಿಯೋನ ಅವರಿಗೆ ನೀವು ಕಳಿಸೋದ್ರ ಮೂಲಕ ಒಂದು ಸಹಾಯ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಸ್ನೇಹಿತರೆ.